ಎಕ್ಸ್ಪೆನ್ಸಿವ್ ಮೊಬೈಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಒಬ್ಬ ಹುಡುಗನಿಂದ ಮುದುಕನವರೆಗೂ ಈಗ ಮೊಬೈಲ್ ಬೇಕೇ ಬೇಕು. ಅಷ್ಟು ಮೊಬೈಲ್ ಅನ್ನೋದು ನೆಸಸರಿ ಆಗಿದೆ. ಆದರೆ ಎಕ್ಸ್ಪೆನ್ಸಿವ್ ಮೊಬೈಲ್ಗಳು ನಮಗೆ ಬೇಕಾಗಿಲ್ಲ. ಇವಾಗ ಮಿಡಲ್ ಕ್ಲಾಸ್ ಜನಗಳು ಏನು ಮಾಡ್ತಾರೆ ಅಂತಂದರೆ, ಇವರ ಅರ್ನಿಂಗ್ಸೇ ಒಂದು 20,000 ರಿಂದ 30,000 ರೂಪಾಯಿ ಇರುತ್ತೆ. ಅದು ಇವರು ಮೊಬೈಲ್ ತೊಗೊಳ್ಳೋದೆಷ್ಟು 1 ಲಕ್ಷ 2 ಲಕ್ಷ ಮೊಬೈಲ್ಗಳನ್ನು ತೊಗೋತಾರೆ. ಇವ್ರಿಗೆ ನಾರ್ಮಲ್ ಮೊಬೈಲ್ ಫೋನ್ ಆದರೆ ಸಾಕಾಗಲ್ಲ, ಇವರಿಗೆ ಐಫೋನೇ ಬೇಕು. ನಮಗೆ ಅರ್ನಿಂಗ್ಸೇ ಜಾಸ್ತಿ ಇಲ್ಲ ಅಂತಂದರೆ ಐಫೋನ್ ನಮ್ಗೆ ಯಾಕೆ ಬೇಕು? ಈ ಐಫೋನ್ಗಳನ್ನು ಅಥವಾ ಎಕ್ಸ್ಪೆನ್ಸಿವ್ ಮೊಬೈಲ್ಗಳನ್ನು ಯಾವ ರೀತಿ ತೊಗೊತಾರೆ ಅಂತಂದರೆ, EMI ಮೂಲಕ ತೊಗೋತಾರೆ. ಅದನ್ನು 1 ವರ್ಷ 2 ವರ್ಷ EMI ಹಾಕ್ತಾರೆ. ನಿಮ್ಮ ಅರ್ನಿಂಗ್ಸೇ ಒಂದು 20,000-30,000 ರೂಪಾಯಿ ಇರುತ್ತೆ. ಅದರಲ್ಲಿ ಒಂದು 10,000 15,000 ರೂಪಾಯಿ EMIಗೆ ಹೋಗ್ಬಿಟ್ರೆ ಇನ್ನು ಲೈಫನ್ನು ನೀವು ಯಾವ ರೀತಿ ಲೀಡ್ ಮಾಡ್ತೀರಾ? ಫರ್ದರ್ ನಿಮ್ಮ ಎಕ್ಸ್ಪೆನ್ಸಿವ್ಗಳನ್ನು ನೀವು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ನಾನು ಐಫೋನ್ ತೊಗೊಳ್ಳೋದು ತಪ್ಪಂತ ಹೇಳ್ತಾ ಇಲ್ಲ. ಫಸ್ಟ್ ನಿಮ್ಮ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ಕೊಳ್ಳಿ. ಅದನ್ನು ಆಫರ್ಡ್ ಮಾಡುವಂಥ ಸಿಚುವೇಶನ್ಸ್ಗೆ ನೀವು ಬಂದಾದಮೇಲೆ ಐಫೋನನ್ನು ಖರೀದಿ ಮಾಡ್ಕೊಳ್ಳಿ. ನಿಮಗೆ ಅರ್ನಿಂಗ್ಸೇ ಇನ್ನೂ ಇಲ್ಲ, ಅದನ್ನು ಆಫರ್ಡ್ ಮಾಡುವಂಥ ಶಕ್ತಿನೇ ಇಲ್ಲ ಅಂತಂದರೆ ಐಫೋನು ಅಥವಾ ಎಕ್ಸ್ಪೆನ್ಸಿವ್ ಮೊಬೈಲ್ ಫೋನ್ಗಳು ನಮಗೆ ಸದ್ಯಕ್ಕೆ ಬೇಕಾಗಿಲ್ಲ. ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರಂತಂದರೆ, ಮಾರ್ಕೆಟ್ನಲ್ಲಿ ಪ್ರತಿದಿನ ಹೊಸ ಹೊಸ ಮೊಬೈಲ್ಗಳು, ಹೊಸ ಬ್ರ್ಯಾಂಡ್ಗಳು ಬರ್ತಿರ್ತವೆ. ನಮ್ಮ ಹತ್ರ ಆಲ್ರೆಡಿ ಒಂದು ಚೆನ್ನಾಗಿರೋ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ರೂ ಕೂಡ ಮಾರ್ಕೆಟಲ್ಲಿ ಬಂದಿರುವಂಥ ಹೊಸ ಪ್ರಾಡಕ್ಟನ್ನು, ಹೊಸ ಬ್ರ್ಯಾಂಡೆಡ್ ಮೊಬೈಲನ್ನು ತೊಗೊಳ್ಳೋದು ನಮಗೊಂಥರ ಕ್ರೇಜ್ ಆಗಿಬಿಟ್ಟಿರುತ್ತೆ. ಯಾಕೆ ನಾವು ಈ ರೀತಿ ಮಾಡಬೇಕು? ನಮ್ಮ ಹತ್ರ ಆಲ್ರೆಡಿ ಮೊಬೈಲ್ ಚೆನ್ನಾಗಿರುತ್ತಲ್ಲ, ಇನ್ನೊಂದು ವರ್ಷ ಅಥವಾ 2 ವರ್ಷ ಬರೋ ರೀತಿ ಇರುತ್ತೆ. ಆದರೂ ಕೂಡ ಜನಗಳಿಗೆ ಹಳೆ ಮೊಬೈಲ್ನ ಸೆಲ್ ಮಾಡಿಬಿಟ್ಟು ಹೊಸ ಮೊಬೈಲನ್ನು ಮತ್ತಷ್ಟು ದುಡ್ಡು ಹಾಕ್ಬಿಟ್ಟು ತೊಗೊಳ್ಳುವಂಥ ಒಂದು ಹವ್ಯಾಸ ಇರುತ್ತೆ. ಇದು ಕೂಡ ದೊಡ್ಡ ತಪ್ಪು. ಸ್ನೇಹಿತರೆ, ಇದ್ರ ಬದಲು ನಾವೇನು ಮಾಡ್ಬೋದು ಅಂತಂದರೆ, ನಮ್ಮ ಹತ್ರ ಆಲ್ರೆಡಿ ಮೊಬೈಲ್ಗಳು ಚೆನ್ನಾಗಿರುವಾಗ ಅದು ಎಷ್ಟು ದಿನ ಬರುತ್ತೆ, ಎಷ್ಟು ವರ್ಷ ಬರುತ್ತೆ, ಅಷ್ಟು ವರ್ಷ ಯೂಸ್ ಮಾಡಿ ಆಮೇಲೆ ನಮ್ಮ ಪ್ರೈಸ್ ಸೂಟ್ ಆಗುವಂಥ ಮೊಬೈಲ್ಗಳನ್ನು ತೊಗೊಂಡ್ರೆ ತುಂಬ ಉತ್ತಮ.